ಪರಶುರಾಮ್ ಅಂತೇಳಿ ಸೊಂಟ ನೋವು ಮತ್ತೆ ಕಾಲು ನೋವು. ಹೌದು. ಎಷ್ಟು ಸಮಯದಿಂದ? ನಮ್ದು ಎಕ್ಸಿಡೆಂಟ್ ಆಗಿ 2 ಸಲ ಆಯ್ತು. ಎಕ್ಸಿಡೆಂಟ್ ಆಗಿ 2 ಸಲ ಆಯ್ತು. ಎಕ್ಸೆಂಟ್ 2 ಸಲ ಆಯ್ತು. ಗಾಡಿ ಆಕ್ಸಿಡೆಂಟ್ ಸೈಕಲ್ ಬಿಟ್ರು 2 ಸಲ ಆಯ್ತು ರೀ. ಕಾಲಾಗ ರಾಳದಲ್ರಿ ಇಲ್ಲ ತೆಲ್ಲಿಗೆ ನೋವು, ಬಾಯಾಗ ಹಲ್ಲು ನೋವು ಅದೆಲ್ಲ ಹೋಗ್ತದೆ. ಈಗ ಯಾವ ಊರು ನಿಮ್ದು? ನಮ್ಮದು ಬಿಜಾಪುರ. ಬಿಜಾಪುರ. ನಿಮ್ಮ ಹೆಸರು ಏನಿದೆ? ಪರಶುರಾಮ್. ತಂದೆ ದೇವರ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತನ ಪಾದಕ್ಕೆ ಬಂದಿದ್ದಾನೆ. ಸಹೋದರ ಪರಶುರಾಮರ ಆರೋಗ್ಯಕ್ಕೆ ಪ್ರಾರ್ಥಿಸ್ತಾ ಇದ್ದಾನೆ. ಆಕ್ಸಿಡೆಂಟ್ ಆದ ನಿಮಿತ್ತವಾಗಿ ಬಂದಿರುವ ಪ್ರತಿಯೊಂದು ನೋವುಗಳು ರೋಗ ಬಿಟ್ಟು ಹೋಗಲಿ, ರೋಡ್ಗಳು ಡಿಸಪೇರ್ ಆಗಲಿ, ಈ ಸ್ಥಳದ ಎಲ್ಲ ನೋವುಗಳು ಈಗಲೇ ಅದು ಬಿಟ್ಟು ಹೋಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ, ಸೌಖ್ಯವಾಗಲಿ. ತಲೆವೇದನೆ ಕೂಡ ಬಿಟ್ಟು ಹೋಗಲಿ, ಅಲ್ಲಿನ ನೋವು ಕೂಡ ಬಿಟ್ಟು ಹೋಗಲಿ, ಸೊಂಟದ ನೋವೆಲ್ಲ ಬಿಟ್ಟು ಹೋಗಲಿ, ಸೊಂಟದ ಮೇಲೆ ದೈವಿಕ ಸೌಖ್ಯ ಪ್ರಕಟ ಆಗಲಿ. ಸೊಂಟದ ರೋಗಾತ್ಮವನ್ನು ಯೇಸುವನ್ನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಯೇಸುವಿನ ಬಾಸುಂಡಗಳ ಮೂಲಕ ಸಹೋದರ ಪರಶುರಾಮ ಗುಣವಾಯಿತು. ಯೇಸುವಿನ ಬಾಸುಂಡಗಳ ಮೂಲಕ ಸಹೋದರ ಪರಶುರಾಮ ಗುಣವಾಯಿತು. ಯೇಸುವಿನ ಬಾಸುಂಡಗಳ ಮೂಲಕ ಸಹೋದರ ಪರಶುರಾಮ ಗುಣವಾಯಿತು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ರೋಗಾತ್ಮ ಬಿಟ್ಟು ಹೋಗಲಿ, ಔಟ್, ಬಿಟ್ಟು ಹೋಗು. ಪಿಶಾಚಿ ಬಿಟ್ಟು ಪಿಶಾಚಿ. ಸಹೋದರ ಪರಶುರಾಮರ ಆರೋಗ್ಯಕ್ಕೆ ದುರಾದ ಅವರ ಯೇಸುವಿನ ನಾಮದಲ್ಲಿ ಸಹೋದರ ಪರಶುರಾಮರ ಆತ್ಮ ಪ್ರಾಣ ಶರೀರಕ್ಕೆ ಎದುರಾಗಿರುವ ಒಂದೊಂದರ ಶಕ್ತಿ ಡಿಸ್ಕನೆಕ್ಟ್ ಮಾಡ್ತಾನೆ. ಶರೀರದಲ್ಲಿ ರೋಗ ಉತ್ಪತ್ತಿ ಮಾಡಿರುತ್ತಿರುವಂತ ದುಷ್ಟ ಶಕ್ತಿ ಅದು ಬಿಟ್ಟು ಹೋಗಲಿ. ಸೊಂಟದಿಂದಲೂ ಬೆನ್ನಿನಿಂದಲೂ ಹಲ್ಲಿನಿಂದಲೂ ಅದು ಬಿಟ್ಟು ಹೋಗಲಿ. ರೈಟ್ ನಾವ್ ಹೊರಗೆ ಬಾ, ಇವರ ಶರೀರದಿಂದ ಹೊರಗೆ ಬಾ. ಪರಶುರಾಮರವರ ಶರೀರದ ಹೊರಗೆ ಬಾ. ಪಿಶಾಚಿ ಹೊರಗೆ ಬಾ. ಏಯ್ ಹೊರಗೆ ಬಾ, ಬಾ ಹೊರಗೆ, ಹೊರಗೆ ಬಾ, ಬಿಡು, ಶರೀರ ಬಿಟ್ಟು ಹೊರಗೆ ಬಾ. ಪರಶುರಾಮ್ ಶರೀರ ದೇವರ ಮಂದಿರ, ಯೇಸುವಿನ ಮಂದಿರ. ಪರಶುರಾಮ್ ಶರೀರ ಯೇಸು ಕ್ರಿಸ್ತನ ಮಂದಿರ. ನಿನಗಿರ್ಲಿಕ್ಕೆ ಅಧಿಕಾರ ಇಲ್ಲ. ಬಿಟ್ಟೋಗು ಪಿಶಾಚಿ, ಬಿಟ್ಟೋಗು, ಬಿಟ್ಟೋಗು ಪಿಶಾಚಿ, ಬಿಟ್ಟೋಗು. ಈ ಶರೀರ ಬಿಟ್ಟೋಗು, ಈ ಶರೀರ ಬಿಟ್ಟೋಗು ಪಿಶಾಚಿ. ಯೇಸು ನಾಮದಲ್ಲಿ ಬಿಟ್ಟೋಗು, ಬಿಟ್ಟೋಗು. ಇನ್ ದ ನೇಮ್ ಆಫ್ ಜೀಸಸ್ ಬಿಟ್ಟೋಗು, ಇನ್ ದ ನೇಮ್ ಆಫ್ ಜೀಸಸ್ ಬಿಟ್ಟೋಗು. ಏಯ್ ಬಿಟ್ಟೋಗು, ಇರக்கூಡದು, ತಿರುಗಿ ಬರக்கூಡದು, ಬಿಟ್ಟೋಗು. ಏಯ್ ಬಿಟ್ಟೋಗು ಪಿಶಾಚಿ, ಅಧೀನವಾಗು, ಅಧೀನವಾಗು ಪಿಶಾಚಿ, ವಿಧೇಯವಾಗು, ಅಧಿವಾಗು. ಅಧೀನಪಡಿಸ್ತೇನೆ ನಾನು, ಬಿಟ್ಟೋಗು. ಫ್ರೀ ಆಗಲಿ ಸಹೋದರ ಪರಶುರಾಮ್, ಫ್ರೀ ಆಗಲಿ. ಸೊಂಟವನ್ನು ಬಿಟ್ಟೋಗು, ಅವರ ಬೆನ್ನನ್ನು ಬಿಟ್ಟೋಗು. ರೈಟ್ ನಾವು ಶರೀರದ ಅವಯವ ಬಿಟ್ಟೋಗು, ಫ್ರೀ ಆಗಲಿ. ಫ್ರೀ ಆಯ್ತು. ಬಂಧನಗಳು ಪೂರ್ಣ ಅಳಿಬಲಿ. ದುರಾತ್ಮ ತಿರುಗಿ ಮುಟ್ಟಕೊಡುದು, ತಿರುಗಿ ಶರೀರ ಪ್ರವೇಶ ಮಾಡಿಕೊಡುದು. ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ, ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ. ನೋಡಿ ನೋವು ನೋಡಿ, ಈಗ ಹೋಯ್ತಲ್ಲ. ಎಷ್ಟು ಸಮಯದಿಂದ ಇತ್ತು ಅದು? 10-15 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ರ, ಗುಣ ಆಗ್ಲಿಲ್ಲ. ಓಕೆ, ನೀವು ಬಿದ್ರಿ, ದುರಾತ್ಮ ಇತ್ತು ನಿಮ್ಮ ಶರೀರದಲ್ಲಿ, ಅದು ಬಿಟ್ಟು ಹೋಯ್ತು. ನಿಮ್ಮ ಪತ್ನಿ ಇದ್ದಾರೆ ಇಲ್ಲಿ, ಮಗಳಿದ್ದಾರ, ಇವರೆಲ್ಲ ನೋಡಿದ್ದಾರೆ. ಅವ್ರ ಹತ್ರ ಕೇಳಿ ಮತ್ತೆ ಹೇಳ್ತಾರೆ ಅವರು, ಆಯ್ತಾ? ಓಕೆ. ಯೇಸುವೇ ನನಗೆ ಸೌಖ್ಯ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ.